ಸಾರಿಗೆ ಸಿಬ್ಬಂದಿಗಳು ಮಾರ್ಚ್ 2ರಂದು ದಿಢೀರ್ ಅಂತ ಹೇಳಿ ಪ್ರತಿಭಟನೆ ಮಾಡ್ತಾರ. ಕೊಟ್ಟ ಮಾತನ್ನ ಸರ್ಕಾರ ಇನ್ನೂ ಉಳಿಸಿಕೊಂಡಿಲ್ಲ. ಡಿಸೆಂಬರ್ನಲ್ಲೂ ದಿಢೀರಾಗಿ ಶುರುವಾಗಿತ್ತು ಸಾರಿಗೆ ಸಿಬ್ಬಂದಿಯ ಮುಷ್ಕರ. ಈಗ ಮಾರ್ಚ್ 2ರಂದು ಸಾರಿಗೆ ಸಿಬ್ಬಂದಿ ದಿಢೀರ್ ಅಂತ ಮುಷ್ಕರವನ್ನ ಮಾಡ್ತಾರಾ ಅಂತ ಹೇಳಿ ಮಾರ್ಚ್ 2ರಂದು ಕೆಎಸ್ಆರ್ಟಿಸಿ ಬಿಎಂಟಿಸಿ ಸಾರಿಗೆ ಸಿಬ್ಬಂದಿ ಸಭೆಯನ್ನ ಕೂಡ ನಡೆಸುತ್ತಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೇನೆ ಸಾರಿಗೆ ಸಿಬ್ಬಂದಿ ಸಮಾಲೋಚನೆ ನಡೆಸ್ತಾ ಇರೋದು. ಈಗಾಗಲೇ ಸರ್ಕಾರ ಕೊಟ್ಟ ಮಾತನ್ನ ಉಳಿಸಿಕೊಂಡಿಲ್ಲ, ಹಾಗಾಗಿ ಈ ಸಭೆಯನ್ನ ಸೇರಿಸ್ತಾ ಇದ್ದಾರೆ. ಬಟ್ ಸರ್ಕಾರ ಹೇಳ್ತಾ ಇದೆ ನಾವು ಈಗಾಗಲೇ 6 ಬೇಡಿಕೆಗಳನ್ನು ಈಡೇರಿಸಿದ್ದೇವೆ ಅಂತ ಹೇಳಿ. ನನ್ನ ಸಹೋದ್ಯೋಗಿ ಅರುಣಾ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅರುಣಾ, ಈ ಬಾರಿ ಏನಾದರೂ ಸಾರಿಗೆ ಸಿಬ್ಬಂದಿ ಮುಷ್ಕರವನ್ನ ಮಾಡಿ ಬಸ್ಗಳನ್ನ ನಿಲ್ಲಿಸುವಂತ ಹಂತಕ್ಕೆ ಹೋಗಿ ಜನರಿಗೆ ಸಮಸ್ಯೆ ಉಂಟಾದ್ರೆ ಅದರ ನೇರ ಹೊಣೆಯನ್ನ ಸರ್ಕಾರ ಅನುಭವಿಸಬೇಕಾಗತ್ತೆ. ಕಾರಣ ಇದಕ್ಕೆ ಗಡುವನ್ನ ಕೇಳಿದ್ದು 2 ರಿಂದ 3 ತಿಂಗಳವರೆಗೂ ಅಷ್ಟು ಅವಕಾಶವನ್ನ ಸಾರಿಗೆ ಸಿಬ್ಬಂದಿ ಕೊಟ್ಟಿದ್ರು. ಈಗಲೂ ಸರ್ಕಾರ ಎಚ್ಚೆತ್ತುಕೊಂಡಿಲ್ವಾ? ಸಾರಿಗೆ ಸಿಬ್ಬಂದಿ ಮುಷ್ಕರ ಗ್ಯಾರಂಟಿನಾ? ಎಸ್ ಸರ್, ನೀವು ಹೇಳ್ದಂಗೆ ನಿಜಕ್ಕೂ ಕೂಡ ಸರ್ಕಾರ ಈ ವಿಷಯದಲ್ಲಿ ಪದೇ ಪದೇ ಕೊಟ್ಟ ಮಾತನ್ನು ತಪ್ತಾ ಇದೆ. ಯಾಕಂತಂದರೆ ಈಗಾಗಲೇ ಅನೇಕ ಬಾರಿ ಒಂದು ಗಡುವನ್ನು ಕೂಡ ಕೊಟ್ಟಿದ್ದಾರೆ, ಅನೇಕ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೂಡ ಸಾರಿಗೆ ನೌಕರರು ಕೂಡ ಸರ್ಕಾರಕ್ಕೆ ಹೇಳ್ತಾನೆ ಇದ್ದಾರೆ. ಆದರೂ ಕೂಡ ಸಾರಿಗೆ ಸಚಿವರಾಗಿರ್ತಕ್ಕಂಥ ಲಕ್ಷ್ಮಣ್ ಸವದಿ ಅವರು ಕೇವಲ ಮಾಧ್ಯಮಗಳಲ್ಲಿ ಒಂದು ಪ್ರೆಸ್ ರಿಲೀಸನ್ನು ಬಿಡ್ತಾರೆ. ನಾವು ಇವರ 6 ಬೇಡಿಕೆಗಳನ್ನ ಈಡೇರಿಸಿದ್ದೇವೆ ಎನ್ನುವಂತಹ ಒಂದು ಮಾತುಗಳನ್ನ ಹೇಳ್ತಾರೆ. ಆದರೆ ನಿಜಕ್ಕೂ ಕೂಡ ಯಾವುದೇ ರೀತಿಯಿಂದಲೂ ಕೂಡ ಒಂದೇ ಒಂದು ಬೇಡಿಕೆ ಈಡೇರಿಲ್ಲ ಎನ್ನುವಂತಹ ಮಾತುಗಳನ್ನು ಸಾರಿಗೆ ನೌಕರರು ಕೂಡ ಹೇಳ್ತಾ ಇದ್ದಾರೆ. ಇನ್ನು ಸಾರಿಗೆ ನೌಕರರ ಪ್ರಮುಖವಾಗಿರ್ತಕ್ಕಂತಹ ಆಗ್ರಹ ಅಂತಂದ್ರೆ ಅದು 6ನೇ ವೇತನ ಆಯೋಗವನ್ನು ಜಾರಿ ಮಾಡಬೇಕು ಎನ್ನುವಂತಹ ಒಂದು ಪ್ರಮುಖವಾಗಿರ್ತಕ್ಕಂತಹ ಬೇಡಿಕೆ ಇದೆ. ಇನ್ನೇನು 8ನೇ ತಾರೀಕು ಬಜೆಟ್ ಕೂಡ ಮಂಡನೆಯನ್ನ ಆಗ್ತಾ ಇದೆ. ಈ ಒಂದು ಬಜೆಟ್ನಲ್ಲಿ ಏನಾದರೂ 6ನೇ ವೇತನಕ್ಕೆ ಅನುದಾನವನ್ನು ಇಡದೇ ಇದ್ರೆ, ಈ ಒಂದು ವೇತನವನ್ನು ಜಾರಿ ಮಾಡದೇ ಇದ್ರೆ ನಿಜಕ್ಕೂ ಕೂಡ ನಾವು ಡಿಸೆಂಬರ್ನಲ್ಲಿ ಆಗಿರ್ತಕ್ಕಂತಹ ಒಂದು ಪ್ರತಿಭಟನೆಯ ಮತ್ತೊಂದು ಅದೇ ರೀತಿಯಾಗಿರ್ತಕ್ಕಂತಹ ಬೃಹತ್ ಆಗಿರ್ತಕ್ಕಂತಹ ಪ್ರತಿಭಟನೆಯನ್ನ ನಡೆಸ್ತೇವೆ. ಇದರ ಮುನ್ಸೂಚನೆಯಾಗಿ ನಾಡಿದ್ದು ಒಂದು ಸಭೆಯನ್ನ ಕೂಡ ಫ್ರೀಡಂ ಪಾರ್ಕ್ ನಲ್ಲಿ ಕರೆದಿದ್ದೇವೆ. ಹೀಗಾಗಿ ಫ್ರೀಡಂ ಪಾರ್ಕ್ ನಲ್ಲಿ ಸಾವಿರಾರು ಜನ ಸಾರಿಗೆ ನೌಕರರು ಕೂಡ ಅವತ್ತಿನ ದಿನ ಜಮಾಯಿಸಿ ಮುಂದಿನ ಒಂದು ಹೋರಾಟದ ರೂಪುರೇಷೆಯನ್ನ ತಯಾರು ಮಾಡ್ತಾರೆ. ಓಕೆ ಅರುಣಾ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.